ನಮಸ್ಕಾರ ಸ್ನೇಹಿತರೆ. ಶ್ರೀಯುತ ಹೆಬ್ಬಳ್ಳಜ್ಜನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೋಡಗಿ ಗ್ರಾಮದ ದರ್ಗಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ನುಡಿಗಳು ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದರ್ಗಾ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ. ಹೇಳ್ರಿ ಈ ಹಡ್ಲಿಯಿಂದ ಹ್ಞೂ ನಿನ್ನೇನು ಒತ್ತಿ ಬಂದ ನೋಡ್ಕೋಬೋ ಅದ್ಲೇವ ಬರಪ್ಪ ಮುಂದೆ ಹೇಳ್ರಿ ಅದೇನೇನ್ರಿ ದವಾಖಾನಿಗೆ ಅಡ್ಡಾಡಿ ಸಾಯ್ಬೇಡ ಅಂತ ಹೇಳ್ಕೊ. ಹ್ಞೂ ರೀ ಅದೇ ದೇವ್ರ ನಂಬಣ್ಣ, ಹ್ಞೂ ರೀ ದೇವ್ರ ನಂಬಿ ಹ್ಞೂ ರೀ ದೇವ್ರಿಗೆ ನಡ್ಕೊಂಡು ಹ್ಞೂ ರೀ ಈಗ ಹ್ಞೂ ರೀ ಅದೇ ಒಮ್ಮೆ ಆಪರೇಷನ್ ಆಗೈತಿ, ಹ್ಞೂ ರೀ ಅದೇ ಮತ್ತೊಮ್ಮೆ ಆಪರೇಷನ್ ಆಗೋ ಸ್ಟೇಜ್ನ್ಯಾಗ ಬಂದದ. ಹೌದನಪ್ಪ ಆಗಿಂದ ಹೌದನ್ ಗಮನಿಂದ ಹೇಳ್ರಿ ಅದೇ ಇದ್ರ ಪ್ರತಿಫಲ ನಾ ಹೇಳಕ್ಕಾಯ್ತೇನಪ್ಪ, ನೀ ನಿಂತ್ಕೊಂಡು ಕೇಳುದು ಒಂದು ಮಾಡ. ಹ್ಞೂ ರೀ ಇದಕ್ಕ ಹ್ಞೂ ಯಾ ದೇವ್ರಲ್ಲ, ದಿಂಡ್ರಲ್ಲ, ಮಾಟಲ್ಲ, ಮದ್ದಲ್ಲ, ಅವನ ಹೆಂಡತಿ ಹ್ಞೂ ಸ್ವತಃ ಮದುವೆ ಆದಕ್ಕೆ ಹೆಂಡತಿ ಕುಂತು ಮತ್ತೊಬ್ಬನ ಕೂಡ ಹೋಗಿ ಇವನು ಚಟ್ ಕಟ್ಸಕ ಚಟ್ ರೆಡಿ ಮಾಡ್ಯಾಳ. ಹೌದನಪ್ಪ ಇದು ಒಂದು ಕೂಸುನು ಹ್ಞೂ ಮಗುವನ್ನು ಪಾರ್ಸಿ ಮಾಡಿ ಆ ಮಗುನು ಒಬ್ಬನ ಕರ್ಕೊಂಡು ಹೋಗ್ಯಾರ. ಹೌದಾ ಹೌದನ್ ನನಗ ಏಂತ ಬೇಕಾಗಿಲ್ಲಪ್ಪ, ಹೋಗ್ಯಾಳ ಹೋಲಿ, ನನ್ನ ಕಾಲು ನಾ ಆರಾಮಾಗಬೇಕು. ಅದು ನನ್ನ ಮಗು ಏನು ಹೋಗೈತೆ, ಅದು ಒಂದು ಮಗು ನನ್ನ ಹತ್ರ ಬರ್ಬೇಕಂತ ಪ್ರಶ್ನೆ ಮಾಡಿ. ಹೌದಾ ಮನುಷ್ಯನೇ ಮಾಡ್ಕೊಂಡಿದ್ದೆ ಹೌದನ್ ಅವ್ನು ಬೂದಿ ನಂಬಣ್ಣಂದ ಹ್ಞೂ ಎಲ್ಲ ದವಾಖಾನೆ ಬಿಡಾನ 21 ದಿವಸ ಮೂಕ್ ನೀರು ಮಾಡ್ಬೇಕು ರಮಣ್ಣಿಗೆ. ಮಾಡ್ತೀಯಪ್ಪ 21 ಗಜಲಿಂಬಿ, 21 ಜವಾರಿ ಹಣ್ಣು, ಆಮೇಲೆ ಅಮಾಸಿ ಬಂದು ಆಶೀರ್ವಾದ ಕಾಯಿ ತಂದು ಕಟ್ಕೋಬೇಕು. ಬೆಳೆ ಬರ್ಬೇಕು. ನಾನು ಬೂದಿ ನಂಬಕ. ಅಮಾಸಿಗೊಮ್ಮೆ ನೀನು ನನಗೆ ದುಡುಕಿ ಹಂಗ ಮಾಡ್ತಿ, ಕ್ರಮೇಣ ನಿನ್ನ ಆರಂಭ ಮಾಡ್ತೀನಿ.
ನಿನ್ನ ಮಗುನ ನಿನ್ನ ಹತ್ರ ಸೇರು ಹಂಗೆ ಆಶೀರ್ವಾದ ಮಾಡ್ತೀವಿ ನಂಬಬೇಕ ಸ್ವಲ್ಪ ಕೊಡು ಹೇಳ್ರಿ ಈ ಯಾದಗಿರಿಲಿಂದ ಬಂದಾರ ನೋಡಪ್ಪ ತಂದಿ ಮಗಳು ಮಗ ಇಷ್ಟರು ಹೇಳುದು ನನಗೆ ಕಾರಣಿಲ್ಲ ಒಬ್ಬವ ಯಜಮಾನ ಮನುಷ್ಯ ಮನಿ ಹಿರಿಯ ಎದ್ರ ಸಾಕು ಮನಿ ಹಿರಿಯ ಮನುಷ್ಯ ಎದ್ರ ಸಾಕು ಮುಖ್ಯದಾರ ಎಷ್ಟು ಕುಂದ್ರಿ ರಮಣ್ ಹೇಳ್ರಿ ಇವರು ಯಾದಗಿರಿ ಗೌಡ್ರು ಹ್ಞೂ ರೀ ಮಗ ಹ್ಞೂ ರೀ ದೊಡ್ಡ ಡಿಗ್ರಿ ಕಲ್ತಾನ ಹ್ಞೂ ರೀ ನೌಕರಿಗೆ ಟ್ರೈ ಮಾಡಕತ್ತಾನ ಹ್ಞೂ ರೀ ಒಂದೊಂದು ಪಾಯಿಂಟ್ನಾಗ ಹೋಗಕತ್ತಾವು ಹ್ಞೂ ರೀ ಒಂದೊಂದು ನೌಕರಿ ಆಗ್ಬೇಕಪ್ಪ ಹ್ಞೂ ರೀ ಹೊಳ್ಳಿ ನನ್ನ ಮಗಳಿಗೆ ಹ್ಞೂ ರೀ ವರ ಬರ್ತಾವು ಹ್ಞೂ ರೀ ಬಂದು ಹೊಕ್ಕವು ನಿಂದ್ರು ಅಲ್ಲು ಗಟ್ಟಿಯಾಗಿ ಮಂತ್ಯಾನ್ ಹತ್ತು ಅಲ್ಲು ಅವ್ರಿಗೆ ಬಂದ ನಮಗಿಲ್ಲ ನಮಗ್ ಬಂದ್ರ ಅವ್ರಿಗೆ ಈ ಥರ ನಡೆದೈತಿ ಹೌದೇನ್ರಿ ಇದು ಪ್ರಶ್ನೆ ಮಾಡ್ಯಾರ ಹೌದ್ರಿ ಅದು ಅದಕ್ಕ ಕಂಟ್ಗ ಈ ಮಗ ಎರಡು ಸಲ ಮಹಾದರಾಜ ಆಗೋಂಗಿಲ್ಲ ಆ ಥರ ಮಗಳಿಗೆ ವರ ಹತ್ತಬಾರ್ದು ಮಗ ನೌಕರಿ ಆಗಬಾರ್ದು ಅನ್ನೋ ಹಂಗೆ ಮಾಡಿಸಿದ್ದೈತಪ್ಪ ನಿಮ್ಮ ಮನೆಗೆ ಅದು ಗೌಡ್ರ ಅದಕ್ಕೆ ಮನೆಗೆ ಬಂದೋಬಸ್ತ್ ಮಾಡಿಸ್ಕೋಬೇಕು ನೀ ಕಟ್ಟ ಚೌಕಟ್ಟು ಮಾಡಿಸ್ಕೋಬೇಕ ನಾನು ಬುದ್ಧಿ ನಂಬಕ ನಾಳೆ ಅಮಾಸಿ ಮತ್ತೆ ಈಗ ಹೆಂಗ ಹತ್ತಿರಿ ನನ್ನ ತರಗ ಹತ್ಬೇಕ ಅಮಾಸಿ ಅನ್ನೋರಾಗ ಅದನ್ನ ಕೌಕಟ್ಟು ಮಾಡಿಸ್ಕೋಬೇಕು ಒಳಗಡೆ ಕೊಡುದು ಮಾಡಿ ಕೊಡುದು ಅಮಾಸಿಗೆ ಕೊಡ್ತಾನ ಆದ್ರ ಮತ್ತೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಿರೋ ಮತ್ತು ಅಜ್ಜಾರನ್ನೇನು ಊರಿಗೆ ಕರ್ಕೊಂಡು ಹೋಗ್ತಿರೋ ಅದು ನಿಮಗೆ ಬಿಟ್ಟದ್ದು ಯಾವ ಮಾಡ್ತಾರೆ ಆಚಾರ ಒಯ್ತದೇನ ಇಲ್ಲ ಅಲ್ಲ ಇವತ್ತಿನ ವಾಕ್ಯಕ್ಕ ಅವ್ರನ್ನ ನಿಮ್ಮ ಊರಿಗೆ ಕರ್ಕೊಂಡು ಹೋಗೋ ನಿಮ್ಮ ಹತ್ರ ತಾಕತ್ತಿದ್ರ ಅದನ್ನ ಕೇಳಕತ್ತಾರ ಅವರು ಕರ್ಕೊಂಡು ಹೋಗ್ಯಾರ ಕರ್ಕೊಂಡು ಹೋಗ್ತಿರೋ ಅವ್ರು ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರಂತಪ್ಪ ಇಲ್ಲೇ ಐತಂತ್ರಿ ಅಲ್ಲ ಅದನ್ನು ಕೇಳೋಣ ಹೌದ್ರಿ ಅಲ್ಲ ವಿಚಾರ ಕಟ್ಟ ಗಡ್ಡಿಗಳಿಗೆ ವಿಚಾರ ಮಾಡೋಣ ಅವ್ರು ಯಾವ ಥರ ಹೇಳ್ತಾರ ಹೌದ್ರಿ ಬರೀ ಕೌಕಟ್ಟು ಮಾಡಿಸ್ಕೊಂಡು ಮನ್ಯಾಗ ಕುಂತರ ಆಗುದಿಲ್ಲ ಗೌಡಪ್ಪ ಅದು ಭಾಳ ಇದೈತ್ರಿ ದರ್ಗಾ ಹತ್ಬೇಕ ದುಡಿಮೆ ಮಾಡ್ಬೇಕ ಕತ್ತಲ್ ರಾತ್ರಿ ದಿವಸ ಮೊರಂದಾಗ ವಸ್ತಿ ಬಂದ್ರಿ ಅಂದ್ರೆ ನಿನ್ನ ಮಗಳ ಕಲ್ಯಾಣ ಆಗುದು ಹೇಳ್ತೀನಿ ನಿನ್ನ ಮಗಂದ ನೌಕರಿ ಆಗುದು ಹೇಳ್ತೀನಿ ಮೊಹರಂದಾಗ ಕತ್ತಲ ರಾತ್ರಿ ಮೊಹರಂದಾಗ ಇವತ್ತಿನಿಂದ ಎಲ್ಲ ನಿಮ್ಮ ಮನೆಗೆ ಬಾರನ ಈ ಹಬ್ಬಳ್ಳಿ ತಲೆ ಮ್ಯಾಗ ಹೊರಿಸಿ ನಾನು ಬೂದಿ ತೊಗೊಂಡು ಹೋಗ್ ಸರ್ ಕೂಡ ಅಷ್ಟು ಮಾಡ್ತೀರಾ ಹೇಳ್ರಿ ಅಲ್ಲ ಅದಕ್ಕೆ ಇಷ್ಟನ್ನು ಹೇಳ್ಬೇಡನ್ನಪ್ಪ ಒಬ್ಬರನ್ನ ಹೇಳಂತ ಅದಕ್ಕಂದ ಈಗ ಹಿಂದೆಲ್ಲ ಪ್ರಶ್ನೆ ತಟಸ್ಥಾತಿಲ್ಲ ಆ ಥರ ಇಲ್ಲ ಕುಂದ್ರ ಕುಂದರ್ರಿ ಕುಂದರ್ರಿ
ಏನ್ರಿ ಸಿಕ್ಕಾಪಟ್ಟೆ ಹ್ಞೂ ರೀ ಸಿಕ್ಕಾವ್ದಾರ ಆ ಕೂಸಿಗೆ ನಿಮ್ಮ ಕೂರ್ಸ್ಕೊಂಡು ತುಂಬ ಆಯ್ತು ತೊಗೊರಕೊಂಬ ಏನು ನಿರ್ಭಾಯವ ಇನ್ನೇನು ಹೇಳ್ರಿ ಅದು ಈ ಕೂಸು ಕಟ್ಕೊಂಡು ಹ್ಞೂ ಬೆಂಗಳೂರು ಬಾಗಲ್ ಮಟ್ಟ ದವಾಖಾನಿಗೆ ಅಡ್ಡಾಡ್ಯಾರ. ಹೌದನ್ರಿ ಹೌದಂತ ಎಲ್ಲಿ ಹೋದ್ರು ಆರಾಮ ಮಾಡಿ ಒಂದು ನೀಟಾಗಿಲ್ಲ, ತಗೊಂಡ್ರಿ ಹುಷಾರಿ ಆಗಿಲ್ಲ. ಆ ಕೂಸಿಗೆ ಏನು ಶಕಾಪ್ ಅಂದ್ರ ಅಜ್ಜ ಹುಟ್ಟಿದ ಮುಹೂರ್ತ ಕೇಳಿರಿದ್ದು, ಟೈಮ್ ಕೇಳಿರಿದ್ದು ಅಂತೇಳಂದ. ಹೌದ್ರಿ ಮಂದೇವ್ರು ಯಾವ್ದಪ್ಪ? ಇದು ಈರಭದ್ರೇಶ್ವರ ಸಂಕ್ರಮ ರೀ ಬಾದಾಮಿ. ಹೇಳ್ರಿ ಆ ಕೂಸು ಆ ಬೆಳ್ಶಂಕರಿ ನಮ್ಮ ತಂಗಿ ಉಡ್ಡಲ್ದಾಗ ಹಾಕಿ ಕೆಪ್ಪಸ್ ತೊಟ್ಟಲ್ದಾಗ ಬಿಡ್ಬೇಕು. ಒಣದಾಗ ತಪ್ಪದಾಗ ಹಾಕ್ಬಿಡ್ತಾರೆ ಬಿಡಂತ ಹೇಳ್ತಾರೆ ಸರ್. ತಿಳ್ಕೊಂಡ್ರ ಫ್ರೆಶ್ ಆಗಿ ತಿಳ್ಕೊಂಡ್ರಿ ಮತ್ತೆ ಆ ದವಾಖಾನಿನು ಹೋಗ್ಬೇಡ್ರಿ, ನಾಳೆ ಹುಣ್ಣಿಗೆ ಹೋರಿ. ತಪ್ಪದ ಇದು ಹುಣ್ಣಿ ಹತ್ತಸ್ರಿ ಆ ಕೂಸ ನನ್ ಶಂಕ್ರಿ ಶಂಕರವ್ಗ ಉಡ್ಲಾಗ ಹಾಕ್ರಿ. ನಾಳೆ ನಿನ್ನ ಜಾತ್ರೆಗೆ ತೊಟ್ಟಲ್ದಾಗ ಬಿಡ್ತೀವವ್ವ, ಆರಾಮ್ ಮಾಡ್ರಿ ಅಂತ ಬೇಡ್ಕೊಡ್ರಿ. ಅಂದ್ರೆ ಆ ಕೂಸು ಹುಷಾರಾಗತ್ತ, ಕಲ್ಯಾಣ ಆಗುತ್ತೆ. ಯಾವ ದವಾಖಾನಿಗೂ ಹೋಗ್ಬೇಡ್ರಿ. ಅಮಾಸಿ ಬಂದು ಆಶೀರ್ವಾದ ಕಾಯಿ ಉಳಿರಿ. ನಾನು ಅಲ್ಲಿ ಬೆಳೆ ಬರ್ಬೇಕು 5 ಅಮಾಸಿ ನಂತರ್ಗ ಹತ್ಬೇಕು. ಅಲ್ಲಿ ಬೆಳೆ ಆರಾಮ್ ಮಾಡ್ರಿ, ಆರಾಮಾಗತ್ತ. ಬೂದಿ ನಂಬಿ ನಡ್ಕೊರಿ. ಏನು ಅಜ್ಜಾರ ಹೇಳದ ಅದನ್ನ ಪಾಲ್ಯ ಮಾಡಿ ಕೊಡಿ. ಅದು ಮನಿದು ನಮ್ದು ಒಂದು ಈಗ ಏನೈತೆ ಆಯ್ತು ಕೆಲಸ ಮೊದಲ ಮುಗಿಸ್ಕೊ, ಆಮೇಲೆ ಮುಂದೆ ಅಜ್ಜನ ಮನಿದು ನಾಳೆ ಅಮಾಸಿ ದಿವಸ ಅಲ್ಲಿ ಹೇಳ್ತೇನೆ. ಹೆಬ್ಬಳ್ಳಿ ಒಳಗೆ ಅಲ್ಲಿ ಬರ್ರಿ ಹೆಬ್ಬಳ್ಳಿಗೆ. ಆಮೇಲೆ ಬರಬೇಕಾ ನೀವು? ಬರ್ರಿ ಹೇಳ್ತಾರೆ. ಮನಿ ಹಾಕ್ಸೋದು ಹೌದಲ್ಲ? ಮನಿ ಅಂದ್ರೆ ಪ್ರಾಬ್ಲಮ್ ಈಗ ಏನ್ ತಂದ್ರು ಮನಿಗೆ ಏನು ಈಡಾಗೋದಲ್ರಿ. ಒಂದೊಂದು ಪೀಕು ಕರೆಕ್ಟಾಗಿ ಬರಲ್ಲ. ನಾನು ಏನು ಹೇಳಕತ್ತೀನಿ, ಈ ಸದ್ಯಕ್ಕೆ ಇಷ್ಟು ಹೇಳಿದ್ನಂದ್ರೆ ನೀವು ಎಲ್ಲಿ ಹುಡ್ಕೊಂತೀರಿ. ಹತ್ರಿ ತರಗ ಹತ್ರಿ. ಆ ಹೊಲ್ದಾಗ ಒಂದು ಕಾಯಿ ತಂದು ಹೋಗಿರಿ, ಮನಿಗೆ ಕಟ್ಕೋರಿ. ನಾನು ಬೂದಿ ನಂಬ್ರಿ. ಈ ವರ್ಷದ ಪೀಕ್ ಹೆಂಗೆ ಬರ್ತೈತೆ ಅನ್ನೋದು ನಾನು ಪರೀಕ್ಷೆ ಮಾಡಿ ಬಿಟ್ರಿ ಅಷ್ಟು ಮಾಡಿ ಹಚ್ಚಾರ ಕಾಯಿ ತೊಗೊಂಬರ್ರಿ. ಅರ್ಧಾಗೊಂದು ಮನೆಗೊಂದು ಹೇಳ್ರಿ ಕುಂದ್ರಿ. ನಿಂತು ಈ ಕಾರೆಟ್ಟಿಗೆ ಯಾರು ಬಂದ? ಯಾರು ಅವ್ರು? ಕಾರಟಿಗಾರ ಯಾರ್ರಿ ಹೊರಗಿದ್ದೀರ? ಎದ್ದು ಬರ್ರಿ. ಹೌದಾ? ಕಾರೆಟ್ಟಿಗೆ ಹತ್ತಿರ ಸೋಮನಾಳಪ್ಪನಿಂದ. ಹೌದಾನ? ಹೇಳ್ರಿ. ಅವ್ವ ಹ್ಞೂ ರೀ. ಇವರ ಅಪ್ಪನಲ್ಲಿಂದ ಅದು ಮುತ್ಯಲ್ಲಿಂದ ಇವ್ರ ಮನಿ ಸೇವಕತೆ ಸೇವ ಮಾಡ್ಕೊಂತ ಬಂದಿದ್ರು. ಇವ್ರಪ್ಪ ಮಗ್ಗ ಕೊಟ್ಟ. ಮಗ ಬಂದ ಭಕ್ತರಿಗೆ ಬೂದಿ ಕೊಟ್ಟುವಂತ, ನಿಂಬೆ ಹಣ್ಣು ಕೊಟ್ಟುವಂತ,
ಶಿವ ಮಾಡಕತ್ತಿದ್ದ ಹೌದಂತ ಮಗಂದ ಹ್ಮ್ ಸವಾರಿ ದೇವ್ರ ಕಸ್ಕೊಂಡು ಹ್ಮ್ ಈಗ ಮತ್ತೊಬ್ರು ಹ್ಮ್ ಹೊರಕತ್ಯಾರ ಹ್ಮ್ ಮಾಡಕತ್ಯಾರ. ಹ್ಮ್ ಈಗ ಅದು ನನ್ನ ಉಡಿಯಾಗಿದ್ದಾವ ಹಂಗ ಹೋಗ್ಯಾನ. ಹ್ಮ್ ಇಮಾಮ್ ಕಾಸಿಂ ಹ್ಮ್ ಹೌದನ ದೇವ್ರ ಹೆಸರು? ಹೌದ್ರ ಹೌದಂತ ಹೆಂಗ ಹೋಗ್ಯಾನವ ಹೊಳ್ಳಿ ನಾನು ಉದ್ದುಲ್ಲ ಬಂದ್ಬಿಡು. ಅದರಂತೆ ಹೊಳ್ಳಿ ಪಡ್ಕೋಬೇಕಾದ್ರ ಅದರಂತೆ ದುಡಿಮೆ ನೀ ಮಾಡ್ಬೇಕು. ಅಂದಾಗ ನಿನಗೆ ಈಗ ರಮಣಿದೆ ಹೇಳ್ರಿ ಮಾಟ ಮದ್ದು ಮೋಸ್ಲಿಂದ ಇವಂದ ಕಸ್ಕೊಂಡ್ರ, ಹ್ಞೂನ್ರಿ ಜನಬಲದಿಂದ ಹ್ಮ್ ಮೋಸ ಮಾಡಿ ಹ್ಮ್ ಹೌದನ ಇದು ಹೌದನ್ರಿ ನಿಷ್ಠಾವಂತ ಹ್ಮ್ ಶಿವ ಮಾಡೋವಾಗ ಎಲೆ ನಿಷ್ಠಾವಂತ ದುಡ್ಕೊಳ್ಳೋವಾಗ ಈಗ ಕಾಲದಾಗ ಹ್ಮ್ ಬೆಲೆ ಇಲ್ಲ. ನಾಳೆ ಅಮಾಸಿ ಹಾಕ್ರಿ ನನ್ನ ದರ್ಗಾ ಹತ್ತಲ್ಲಿ ಬರ್ರಿ ಬರ್ರಿ ಅಜ್ಜರ ಅದು ನೀನು ಉರ್ದುದಾಗ ಈ ವರ್ಷ ಬರುದು ಬಿಡುದು ಎಲ್ಲ ಹೇಳ್ತೀನಿ. ಅಲ್ಲೇ ಮಠ ಫಜ್ಜರ್ ನಮಾಜ್ ತಪ್ಪಿಸ್ಕೊ, ಕಾಯ್ಕ ಮಾಡ್ರಿ ಉಳಿದದ್ದ ಅವ್ರ ಕಡೆ ಅಜ್ಜರ ಕಡೆ ಬಾರ ಮಾಡ ಬಿಡ. ಫಜ್ಜರ್ ನಮಾಜ್ ತಪ್ಪಿಸಲ್ಲ ಕೊಡಪ್ಪ. ಹೇಳ್ರಿ ಹೇಳ್ರಿ ಈ ಹುಬ್ಳಿಯಾರ ಹುಬ್ಳಿ ಬಂದಾರ ಹೆಣ್ಮಕ್ಳು ಹ್ಮ್ ಪ್ಲಾಟ್ ಹ್ಮ್ ಮನಿ ಕೊಡಿಸ್ತೀವಿ, ಹ್ಮ್ ಬರ್ರಿ ಜಾಗ ಕೊಡಿಸ್ತೀವಿ ಹ್ಮ್ ಅಂತ ಹ್ಮ್ ಎಷ್ಟೋ ಮಂದಿದು ದುಡ್ಡು ಹಾಕೋತ ಹೋಗ್ಯಾರ. ಹ್ಞೂನ್ರಿ ಈಗ ಕೇಳಿದ್ವಿ ಅಕ್ಕ ನಾಳೆ ನಾಡ್ದ ಇನ್ನು 15 ದಿವಸ 20 ದಿವಸ ಇನ್ ತಿಂಗಳ ಹಿಂಗ್ ಹೊಂಟೇರಪ್ಪ. ಹ್ಞೂನ್ರಿ ಹೌದನ್ರಿ ಈಗ ಇದ್ರ ಈಗ ನಾ ಕಡೆದ್ದು ನುಡಿ ಹೇಳಿದ್ನಂದ್ರ ಹ್ಮ್ ಆ ಹೆಣ್ಮಗಳಿಗೆ ಗಾಕಿ ಬಿಡಿದೆ. ನೋಡಿ ವಿಚಾರ ಮಾಡಿ ಇದಕ್ಕೆ ಕುಂತಾರ ನೀವ ಹೇಳ್ರಿ ಹ್ಯಾಂಗ ಹೇಳ್ಬೇಕು ಅನ್ನೋದು. ನಾವೇನು ಹೇಳೋದಾಗಪ್ಪ ಶಕ್ತಿ ನಿಂದು ಹ್ಯಾಂಗಾಯ್ತು ಮಾಡ್ತಾನ ಅಳ್ಬೇಡ ಈಗ ಕೇಳ ಪ್ರಶ್ನೆ ಆಚಿಂದ ಏನು ಹೇಳ್ತಾನ ರಮಣ್ಯ ಹೇಳ್ರಿ ಅಮ್ಮಾಚಿ ಹ್ಮ್ ನನ್ನ ದರ್ಗಾ ಹತ್ತ ನಾಳೆ ಅಮಾಸೆ ದರ್ಗ ಹತ್ರಿ ಬೆಳಿಗ್ಗೆ ಆಶೀರ್ವಾದ ಕಾಯಿ ಹ್ಮ್ ಹ್ಞೂ ನನ್ನ ಬೂದಿ ನನ್ನ ಮನ್ಸಿಗೆ ಬಂದಂಗ ಈಕಿ ನಂಬಿಳ್ ಅಂದ್ರ ಹ್ಞೂ ಅದಕ್ಕ ನಂಬಕ ನೀ ಇಂದುಗೋರಿ ಯಾ ದೇವ್ರನ್ನು ನಿಟ್ಪುಟ್ಟಾಗಿ ನಂಬಿಲ್ಲ, ನಿಟ್ಪುಟ್ಟಾಗಿ ದುಡ್ಕೊಂಡಿಲ್ಲ, ನಡ್ಕೊಳ್ಳೋದು ಬಿಟ್ಟಿಲ್ಲ. ಆದ್ರೆ ಪೂರಾ 100ಕ್ಕೆ 100 ಒಂದು ನಂಬಿಲ್ಲ. ಹೌದಲ್ವ ನಿಮ್ಮ ಕಾಯ್ಕ ಮಾಡಿ ಅದಕ್ಕ ನಿನ್ನ ದುಡ್ಡು ಹಂಗಾಗೈತಿ, ನಿನಗ ಮೋಸ ಮಾಡ್ಯಾರ. ಈಗ ನನ್ನ ನಂಬಿದಿ, ನನ್ನ ಬೂದಿ ನಂಬಿದಿ, ನಿನ್ ದುಡ್ಕಿ ಮ್ಯಾಗ ನಾನು ಪ್ರಯತ್ನ ಮಾಡುವಂಗ ಮಾಡ್ತೇನೆ. ಕಡ್ಡಾಯವಾಗಿ ಹೊಳತೈತಿ, ಇಲ್ಲ ರೊಕ್ಕರ ಅಲ್ಲಿ ಇಲ್ಲ ಮನಿಯರ ಅಲ್ಲಿ ಕಡ್ಡಾಯವಾಗಿ ಹೊಳತೈತಿ ಅನ್ನೋದು 100ಕ್ಕೆ 100 ಸುಳ್ಳು. ನನ್ನ ಹೆಸರು ಕೇಳಬಾರ್ದು. ನೀ ಏನು ಹಗಲಿ ರಾತ್ರಿ ನನ್ನ ಸ್ತೋತ್ರ ಮಾಡ್ತಿರೋ, ಒಂಟಿಗಾಲಿ ನಿಂದಿರ್ತೀವೋ, ನಾನು ಹೆಂಗ್ ನೆನೆಸ್ತೋ, ನನ್ನ ಪೂಜೆ ಹೆಂಗ್ ಮಾಡ್ತೀವೋ, ನನಗೆ ಲೋಬಾಣಿ ಹೆಂಗ್ ಆಗ್ತೋ, ನನಗೆ ಊದಿನ ಕಡ್ಡಿ ಹೆಂಗ್ ಹಚ್ತೋ, ಇದನ್ನೆಷ್ಟು ನಾನು ನೋಡ್ಕೊಳ್ಳೋ ನಿನ್ನ ಪರೀಕ್ಷೆ ಮಾಡಿ. ಯಾಕ ಇಷ್ಟು ದೇವರಿಗೆ ಒಂದು ಲಿಂಬೆ ಒಂದು ಕಲ್ಲು ಹೊಕ್ಕೊಂತ ಹೊಂಟ್ಬಿಟ್ಟಿ ನೀನು.
ಮಾಡ್ಕೊಂತ ಬಂದಿರಲಿಲ್ಲ ಹಿಂದ ಸಾಮಾನ್ಯರೇ ಮತ್ತೆ ನನಗೂ ಕಲ್ಲು ಹೋಗೋದು ಏನ್ ಮಾಡ್ಲಿಪ್ಪ ಅಲ್ಲೇನು ಹೋಗೋದಿಲ್ರಿ ಎಲ್ಲ ತಿಳಿಸಿ ಹೇಳಿರ ಈಗ ಈಗ ಕಟ್ಬೇನೆ ಆಯ್ತಲ್ಲ ಈಗ ಮಾಡ್ತಾರ ನೋಡ ಮಾಡ್ತಾರ ಮಾಡ್ತಾರ ಈಗ ಅವ್ರು ಏನ್ ಹೇಳಿದಾರ ಆ ಕಾಯಕ ಮಾಡ ನಂಬಿದ್ರೆ ಒಂದು ಮಾರ್ಕ ತೋರಿಸ್ತೇನೆ ತಪ್ಪದ 11 ಅಮಾಸಿ ಹತ್ಬೇಕು ನನ್ನ ದರ್ಗಾ ಬೆಳಿಗ್ಗೆ ಇಲ್ಲೆಲ್ಲ ಹತ್ತಿರ ಕಟ್ತಾರಂತ ನನ್ನ ಜಾತ್ರೆಗೆ ಕತ್ತಲ ದಿವಸ ವಸ್ತಿ ಬರ್ಬೇಕ ಹಾ ಕತ್ತಲ ರಾತ್ರಿ ದಿವಸ ಅಲೆಯಪ್ಪ ಅಕ್ಕಿ ಹಾದ ಬಂದ್ ಫೈನಲ್ ಅವತ್ತ ಹೇಳ್ಬಿಡ್ತೇನೆ ರಮಣ್ಣಿದೆ ಹೇಳ್ರಿ ಸ್ವಲ್ಪ ಕೊಡು ಈಗ ನೀನು ಕೈಕ ಮಾಡ್ಕೋ ಮುಂದೊಂದು ವಿಚಾರ ಆದ್ದರಿಂದ ಈಗ ಅಕ್ಕಿ ಹಿಂಬಾಲ ಬಂದಾರ ಇನ್ನು ಉಳ್ದಾರು ಒಂದ ಅವ್ರು ಗಂಡಂದು ಒಬ್ಬಾಕಿ ಪರ್ಮನೆಂಟ್ ಆಗೋದಪ್ಪ ಅಂತ ಕೇಳಕ್ ಬಂದಾಳ ನಂದು ನೌಕರಿ ಐತಿ ನಂದು ಆಗ್ಬೇಕಂತ ಅಂತ ಬಂದಾಳ ಈಗ ಎಲ್ಲರೂ ಸ್ವತ್ತು ಮಾಡ್ರಿ ಈಗ ನಾಳೆ ಅಮಾಸಿ ನನ್ ದರ್ಗಾ ಹತ್ಸು ನಿನ್ ಗಂಡ ನೀನು ಕೂಡೆ ಬರ್ತೀರಾ ಬರ್ತಾರಲ್ಲ ನಿಮ್ಮ ಮನಸ್ಸು ಈಗ ಪರ್ಮನೆಂಟ್ ಆಗ್ಬೇಕ ಅನ್ನೋ ಭಾವನಾ ಇದ್ರ ಹತ್ಬಹುದು ಮತ್ತಿಲ್ಲ ಹಿಂಗ ಇರ್ಲಿ ಅಂದ್ರ ನೀ ಹತ್ತು ನಿಂದು ಸುದ್ದಿ ಮಾಡ್ತೀನಿ ಅವಂದು ಕುಂಟಲ್ ಬ್ಯಾಡ ದುಡ್ಕೋಬೇಕ ದುಡ್ಕೊಡ್ರಿ ಅವ್ನು ಕರ್ಕೊಂಬರ್ರಿ ದುಡಿಲಾರ್ದ ಆಯ್ಕೆ ಎಲ್ಲಿ ಸಿಗುದಿಲ್ಲ ನಿಮಗ ಈಗಿನ ಕಲಿಯುವುದೊಳಗ ಕೊಟ್ಬಿಟ್ರಿ ಈಗಿನ ಕಲಿಯೋದ್ರೊಳಗ ಬಂದ ಭಕ್ತರಿಗೆ ಗಂಡ ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವ್ರನ್ನ ಯಾರನ್ನು ನಾ ಕೈ ಬಿಡುದಿಲ್ಲ ನನ್ನ ನಂಬಿ ನನ್ನ ಬುದ್ಧಿ ನಂಬಿ ದುಡ್ಕೊಂಡಾರಿಗೆ ಅಂತ ನಾ ಹೇಳ್ಕೊಂತ ಹೊಂಟೀನಿ ಬಿಡುದಿಲ್ಲ ಪ್ರಯತ್ನ ಮಾಡೋ ನೀನು ಯಾರ್ಯಾರು ದುಡಿಮೆ ಹೆಂಗಿರ್ತತಿ ಆತರ ಸ್ವಲ್ಪ ಕೊಡ ಕೊಡ್ರಿ ರಮಣ್ಣ ಹೇಳ್ರಿ ಈ ಧಾರವಾಡದ ಆತ್ಮಾನಂದನ್ ಏಂತಿ ಅವ್ರ ಅತ್ತಿ ಬಂದಾರಲ್ಲ ಬರ್ರಿ ತಂಗಿ ಬಾ ಅವನ್ ಹೆಂಡತಿಗೆ ನೋಡ್ರಿ ಯಾರ 3 ಮಂದಿ ಕೂಡಿ ಮಾಟ ಮಾಡ್ಸ್ಯಾರಂತಪ್ಪ ನೋಡ್ರಿ ಕಣ್ಣಿಗ್ ಚಕ್ರ ಹಟ್ನು ಮತ್ತೆ ತಲಿ ಅಂತ ಅದು ಮಾಟ ಮಾಡ್ಸ್ಯಾರ ಅನ್ನೋದು ಅವರು ಹಳ್ಳಿ ನುಂಗ್ಯಾಳ ಹೆಣ್ಣು ಮಗಳ ಹೌದಲ್ರಿ ಆ ಮಾಟ ಎಲ್ಲಿ ತೆಗಿತಾರ ಅದನ್ನ ಕಡಿಮೆ ಮಾಡುತ್ತಾರೆ ಮಾಟ ಆಗಿಲ್ಲ ನಾ ಇದ್ದು ಮಾಡ್ಸಕ ಬಿಡುದಿಲ್ಲ ನಾ ಅವ್ರಿಗೆ ದಾರಿ ಕೊಡುದಿಲ್ಲ ಪರ್ಮಿಷನ್ ಕೊಡುದಿಲ್ಲ ಈಗ ಒಂದು ಹೇಳಿ ನಿನ್ನ ಮನ ತುಂಬಿಟ್ರವ ಏನ್ ಹೇಳಕತ್ತೀನಿ ನಾನು ಕೇಳ್ಕೊಡ್ರಿ ಎಲ್ಲಿ ತಗೋತಾರ ಅಲ್ಲಿ ಹೋಗಿ ತಗಸ ಅವತ್ತ ನೀ ಆರಾಮ ಈಗ ನಾ ಏನ್ ಹೇಳಿದ್ರು ಆರಾಮಾಗುದಿಲ್ಲ ಆ ದಾರಿ ಸರಳ ಮಾಡ್ಕೊಡಿ ಅದು ಮಾಡ್ರಿ ನಾವು ಆಯ್ದು ಕೊಟ್ರ ಪರ್ಮಿಷನ್ ಹಳೆ ಅಮಾಚಿ ಹತ್ತವ ನೀನು ನಿನಗ ಡಾಕ್ಟರ್ ಏನೇನೋ ಹೇಳಕತ್ತಾರ ಹಳೆ ಅಮಾಸಿ ಬಂದು ನನ್ನ ದರ್ಗಾ ನನ್ನ ಪತ್ರಿ ಓದ ಕುಡೀರಿ ಹರ್ಕೊಂಡು ಅದು ನಿಮಗ ಗೊತ್ತಾಗತ್ತೆ ಮುಂದೆ ಹೆಂಗ ನಡೀತೈತಿ ಆರಾಮ ಆಗೈತಿ ಆಗಿಲ್ಲನು ಇಲ್ಲ ಅವು ಗಟ್ಟಿ ಅಂದಾರ ಈಗ ಗಟ್ಟಿ ಪತ್ರಿ ಅರ್ಜೆಂಟ್ ಪತ್ರಿ ಐತೆ ಅಲ್ಲಿ ದರ್ಗಾದಾಗ ಅಲ್ಲಿ ಹೇಳಿದ್ರ ಕೊಡ್ತಾರ ಮುಲ್ಲವ್ರ ಅದು ಕೊಡ್ತಾರ ಅದನ್ನ ನಾನು ಒಂದು ಬಾಟ್ಲಾಗ ಇಟ್ಟುಕೊಡ್ರಿ ಹೇಳ್ರಿ
ಇದೊಂದು ಹಿಂಗೆ ಬಿದ್ಕೊಂಡು ಬರಬೇಕು ಅವನ ನಮ್ದು ನಮ್ಮಲ್ಲಿಂದ ಇಲ್ಲಿನ ಹಾಕೊಳ್ಳೋ ಪೊಲೀಸ ಕಟ್ಕೊಂಡಂತ ಆಗತ್ತೆ ಯಾವ ಹುಟ್ಬೇನಿ ಹಚ್ಕೋಬೇಡ್ರಿ ಅಂತ ನಾ ಒಂದು ಹೇಳಿರಜ್ಜ ಅದು ಅಂದ್ರೆ ಹೊಳ ಮಳ ಪ್ರಶ್ನೆ ಮಾಡ್ಬೋದು ನಮಗೆ ನಮ್ಮ ಮತ್ತೆ ಜಾಸ್ತಿ ನಿನಗೆ ಜಾಸ್ತಿ ಅದು ಮಾಡೋ ಅಲ್ಲೇ ನಾವು ಹಿಂದೆ ಬೆನ್ನು ಹತ್ತೀವಿ ಅಕ್ಕಿ ತೊಳೆದ ಹೆಸರು ಮಾಡಿ ಒಲಿ ಮ್ಯಾಗ ಇಟ್ಟಲ್ಲ ಅದ ಅನ್ನ ಕುದ್ದು ಅನ್ನ ಅದು ಅನ್ನುವಂತ ಮಾಡಿ ಅದು ಅನ್ನ ಆತಂದ್ರ ಅದು ತಾನ ಈ ಹೆಣ್ಣಿಗೆರೆ ಇರ್ಬೇಕು ಹೆಣ್ಣು ಮಗಳ ಹಣ್ಣಿಗೆ ತಂಗಿ ಮುಂದೆ ಹೇಳ್ರಿ ಇದು ಬಾವುಗಳು ಮನಿ ಗಂಡಂದ ಪಾಲ್ ಕೊಡುವುದು ರೀ ಹೌದ್ರಾ ಹಾಗೇಲಿ ಮಾನ್ಯೊಮ್ಮೆ ಇಲ್ಲಿ ಬಂದಪ್ಪ ಮಾನ್ಯನು ಕರಲಿಲ್ಲ ಅಮಾಸಿಗೆ ಹೆಬ್ಬಳಿಗೆ ಬಂದಿದ್ಯಾ ಅಲ್ಲಿ ಕರಲಿಲ್ಲ ಅಂತ ಪ್ರಶ್ನೆ ಮಾಡ್ಯಾಳ ಹೌದಲ್ಲ ಇರಲಿ ಅಜ್ಜೆ ನೆಪ್ ಮಾಡ್ಕೊಂತೀರ್ರಿ ಸಾಮಾನ್ಯ ಹೇಳ್ರಿ ಇದು ನನಗೆ ಅವ್ರು ಹಣೆ ಬಾರಿ ಇಲ್ಲಿ ನಾನು ಮೂಡಿತಪ್ಪ ಅಂದ್ರೆ ನಾ ಕರಿತೀನಿ ಕರ್ರಿ ಅಜ್ಜ ಬಂದಾರ ಇದು ನನಗೆ ಹೇಳಿಲ್ಲ ನಿನಗೆ ಹೇಳಿ ಯಾರನ್ನೋ ಕೈ ಬಿಡುದಿಲ್ಲ ಬಿಡೋದಲ್ಲ ಬಂದಾರ ಇದು ಮುಂದಿಟ್ಟಾರ ನೋಡು ಅದಕ್ಕ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಹೇಳಿ ಅದನ್ನ ಪಡ್ಕೊಂಡು ಕಟ್ಕೊಂಡು ಹೋಗ್ಬಿಟ್ರ ಅದ್ರ ಕೂಡ ನಾ ಹಿಂದೆ ಬಂದಿರ್ತೀನಿ ಆದ್ರೆ ನಿಮಗ್ ಕಣ್ಣಿಗೆ ಕಾಣ್ಬೋದು ಪ್ರಸಾದ್ ಕೊಡು ನಾಳೆ ಅಮಾಸಿ ಅದನ್ನ ಉತ್ತಾರ ತಗೊಂಬ ಅಂತ ಹೇಳಿಲ್ಲ ಅಜ್ಜ ಉತ್ತಾರ ತೊಂಬರ್ರಿ ಅದನ್ನ ಹೊಲದೈತೆ ಮನೆ ತೊಂಬರ್ರಿ ಅವಗೊಂದು ಕೊಡಪ್ಪ ಮನಿ ಹಾಕಿಸ್ಬೇಕಂತ ಮಾಡ್ಯಾನಂತ ಪಿಂಚ್ ಮಾಡ್ಯಾನ ಕೆಲಸ ಚಲೋ ಮಾಡ್ಬೇಕ ಮತ್ತ ಅದು ಮುಗಿಬೇಕು ನಿಂದ್ರಬೇಕಪ್ಪ ಹಾಗೆ ಲಾಜ್ ಹೇಳಿಲ್ಲ ಪಾಂಡ್ಯಕ್ಕ ನಿಮ್ಮ ಆಶೀರ್ವಾದದಿಂದ ಆಗಬೇಕ ಚಲೋ ಮಾಡ ಕೊಡಲಿ ಹೆಬ್ಬಳ್ಳಿಗೆ ಬಂದು ಚಲೋ ಮಾಡ್ಬೇಕ ಪಾಂಡ್ಯಕ್ ಚಲೋ ಮಾಡಂದನಂತ ಇಲ್ಲೇ ಊರಾಗ ಹೆಬ್ಬಳ್ಳಿ ಬೋರ್ಡ್ ಬಿಟ್ಟು ಮಾಡಿದೆ ಅಂದ್ರೆ ಮತ್ತೆ ಕೊಡೋ ಪ್ರಸಾದ ಕೊಡ್ರಿ ಹೇಳ್ರಿ ಹೇಳ್ರಿ ಈ ಸೆಲ್ಯುಲರ್ ಬಂದಾರ ಸಲಡಿ ನಿಮಗೆ ಮೊನ್ನೆ ಒಮ್ಮೆ ಹೇಳಿನವ ಇಲ್ಲಿ ಹೇಳಿಲ್ಲ ಆಯ್ತಾರ ಗದ್ಗೆ ಹತ್ತು ಈಗ ನಿಮ್ಮ ಕೂಡ ಒಬ್ಬರು ಬೇರೆ ಬಂದಾರ ನೋಡು ಹೊಸದಾಗಿ ಸ್ವಾಮಿಗಳು ಬೇರೆ ಹೇಳ್ರಿ ಇವರು ಹಾಂ ಇವರಪ್ಪರು ಹಿಡಿದು ಒಂದು ಜಾಗ ಬಿಟ್ಟಿದ್ರಪ್ಪ ನೋಡ್ರಿ ಅವ್ರು ಹಿಡಿದು ಸತ್ರು ನೋಡ್ರಿ ಇವರು ಅದನ್ನ ಮನಿ ಹಾಕ್ಸಾರ ನೋಡ್ರಿ ಆ ಮನಿ ಹಾಕಿಸ್ಕೊಂಡು ಸುಟ್ಟು ಇವ್ರಿಗೆ ನೋಡ್ರಿ ಒಂದು ತಪ್ಪತ್ಲೆ ಒಂದು ಕಾಡಾಟ ಜಡ್ಡು ಬ್ಯಾಸರ ಹೌದನ್ರಿ ಈ ಹೇಳುವರು ಆ ಮನಿಗೆ ಬಿಡ್ಬೇಕು ಅಂದ್ರೆ ನಿನ್ನ ಸುಖ ಆಗುತ್ತೆ ನೀವು ಅದೇ ಲೆಕ್ಕ ಹೇಳೋ ಏನನ್ನೋದು ಅಂತ ಹೇಳ್ಯಾರ ಅವ್ರು ಹೇಳೋಲ್ಲ ಈಗ ನಾನು ಬಿಡ್ಬೇಕಪ್ಪ ಅಂತ ಹೇಳ್ತೀನಿ ಹೇಳೋದಾಗುತ್ತೆ ನನ್ನ ಕಡೆಯಿಂದ ಹೌದು ಕರೆನೇ ಆಗ್ಬೇಕಲ್ಲ ಗಡಿಗೆ ಡಾಬ್ರಿಗೆ ಹೊತ್ಕೊಂಡು ಅಡ್ಡಾಡ್ಲಪ್ಪ ಆಗ್ಬಿಡಲ್ಲ ಹೌದು ಹೇಳ ಹಾಂ ಹಾಗೇಲಿ ಅದ್ದರಿ ದಾಡ ಕೊಟ್ಟು ಮುಂದೆ ಎಲ್ಲ ಹೇಳ್ಯಾರಲ್ಲ ಕರ್ಕೊಂಡು ಹೋರಿ ಕರ್ಕೊಂಡು ಹೋಗಿ ಅವನ್ನೆಲ್ಲ ನೋಡ್ತಾರ ಮೇನ್ ಅದ ಇರೋದು ಚೆಕ್ ಮಾಡ್ತಾರ ನೋಡಿ ಹೇಳಿಂದ
ಈ ಥರ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾರ. ಆ ಥರ ಮಾಡ್ಕೊಡಿ. ಅದು ಯಾಕೆ ಕಾಡ್ತೈತಿ ಅದು ಇನ್ನು ಉಳ್ದದ್ದು ನನಗೆ ಬಿಟ್ಟದ್ದು. ರುಚಿಗೆ ಅವ್ರದ್ದು ಖರ್ಚಾಗತ್ತ. ಆದ್ರೆ ದುಡಿಮೆ ಮಾಡ್ಬೇಕ, ತಿಳ್ಕೊಬೇಕು ನೀವು. ಅಮಾಸಿ ಹತ್ಬೇಕ. ಅಮಾಸಿ ಅನ್ನೋರಾಗ ಈ ವಾರದಾಗ ಅಲ್ಲಿ ನಾಳೆ ಅಲ್ಲಿ ಎಂದ ಪರ್ಮಿಷನ್ ಅಂತೂ ಕೊಟ್ಟಿನಿ. ಯಾವಾಗಾರ ಕರ್ಕೊಂಡು ಹೋಗಿ ಒಟ್ಟು ಅಮಾಸಿಗೆ ಮಾಡಿಸ್ಬೇಕು. ಕರ್ಕೊಂಡು ಹೋಗಿ ವಿಚಾರ ಮಾಡಬೇಕು. ಆಮೇಲೆ ಕಟ್ಟ ಜರ ಹೇಳಿದಿಂದ ಅವ್ರು ಕಳಿಸೋರು ಅಂತ. ನೀವು ನಿನ್ನ ಮಗಂದು ಕಾಲೇಜಿನ ಅಲ್ಲಿ ಕೊಡು ಹೊತ್ನ್ಯಾಗ ಅವಾಗ ಒಂದು ಪಿಸಾಸಿ ಶಕ ಅಂಟ್ಕೊಂಡತಿ ನಿನ್ನ ಮಕ್ಕಳು. ಅವಾಗ ಈಗ ಆಶೀರ್ವಾದ ಕಾಯಿ ಊರು ಕಟ್ಟ್ರಿ, ಅವನ್ನ ಅಮಾಶಿಗೊಮ್ಮೆ ಹತ್ತಿಸ್ರಿ. ಬೆಳಿಗ್ಗೆ ಕರ್ಕೊಂಬರ್ರಿ. ಹೊಳ್ಳಿ ಮೂರಮ್ಕ ಕತ್ತಲ ರಾತ್ರಿ ದಿವಸ ತೊಗೊಂಬರ್ಬೇಕು. ಬೆಳಿಗ್ಗೆ ಅಕ್ಕಿ ಹಾಲು ಬಂದ ಅವ್ಗೆ ಏನು ಕೊಡೋದು ಕೊಟ್ಟು ಅಗ್ನಿ ಹಾಸು ಪೊಸಿಷನ್ ಬಂತಂದ್ರೆ ಅಗ್ನಿ ಹಾಸಿ ಕೈ ಬಿಡ್ತು. ನಂಬಿ ನಡ್ಕೋಬೇಕು. ಅವ್ರು ಹೇಳಿದ್ದೆ ಅಜ್ಜರ ವಿಷಯವಾಗಿಲ್ಲ, ಅದೇ ಹೇಳಕ್ ಬರೋಲ್ಲ. ಅದು ಬೆಳಗ್ಗೆ ಸ್ವಲ್ಪ ಕೊಡು. ಕೊಡು. ಯಾಕಂದ್ರೆ ಸುಟ್ಟು ನಮ್ಗಳ ಈ ಹೆಬ್ಬಳ್ಳಿ ಅಜ್ಜನ ಮ್ಯಾಗ ಗಂಟು ಕಟ್ಟಿ ಬುತ್ತಿ ಇವತ್ತಿನಿಂದ ನಂಬಿಕೆ ಹೊರಿಸಿ ನೀ ನಂಬಿದಿ. ಅದನ್ನ ನಾವು ಹೊತ್ಕೊಂಡು ನಿಂತ ನಿನಗ ಅದಾ ಮನಿ ಒಳಗ ಪಂಚಾಮೃತ ನೀಡ್ಲಿ. ಕುಂದ್ರಿ. ಹೇಳ್ರಿ. ಈ ಬೆಳಗಾನೂರು ಹುಡುಗ ಗೌರ್ಮೆಂಟ್ ಆಗು ಮಟ ರಾಮದಪ್ಪ ಬೇರೆ ಸ್ಕೂಲ್ ಗೊತ್ತೇನಪ್ಪ, ನಿಂದ ಆಶೀರ್ವಾದ ಇರಲಿ ಅಂತ ಕೇಳಕತ್ತಿ. ನಾಳೆ ಮಾಸಿ ಬಾ ದರ್ಗಾ ಹತ್ತು ಅಲ್ಲಿ ಅಜ್ಜ ಕೂಡ ಒಂದು ಗದ್ದಿಂದ ಹೆಂಗೆ ಇಸ್ಕೊಂಡು ಕಾಯಮ ನಿನ್ನ 10 ಸಿಟ್ಟಿ ಇಟ್ಕೋ. ಅಲ್ಲಿ ಅಮಾಸಿ ದೇಶ ಕೊಡ್ತಾರ, ಇಟ್ಕೋ ಹೋಗು. ಹಣ್ಣು ಕೊಡ್ತಾರ. ನಿಂಬೆ ಹಣ್ಣು ಸ್ವಲ್ಪ ಕೊಡು. ಇಲ್ಲೆಲ್ಲ ಇಲ್ಲಿ ಹೆಬ್ಬಳೆ ಗಮನ ಹೇಳ್ರಿ. ಗದೀನ ಯಾರು ಪೊಲೀಸಿನ ಹೆಂಡತಿ ಬಂದಾರ. ಬರ್ರಿ ಪೊಲೀಸರು ನಿನ್ನ ಹತ್ರ ಬರಬೇಕ. ಹೇಳ್ರಿ. ಹೆಂಡತಿ ಗಂಡನ ಬಗ್ಗೆ ನೋಡ್ರಿ ಬರೇ ಕುಡ್ತಾವ, ಹೊಟ್ಟೆ ಕೋಳಿಲ್ಲ. ನೋಡ್ರಿ 3 ದಿವಸ 4 ದಿವಸ ಹೊಟ್ಟೆ ಕೋಳು ತಿನ್ನೋಂಗಿಲ್ಲ. ಹೌದನ್ರಿ ನಿಮ್ದು? ನಿಮ್ದು ಡ್ಯೂಟಿಗೆ ಹೋಗುವಂಗಿಲ್ಲ. ಹೌದಲ್ರಿ? ಆರಾಮಾಗಲಿ, ಆರಾಮ್ ಮಾಡಪ್ಪ ಅಂತ ಕೇಳ್ತಾವ. ಅವನು 2 ದಿವಸ ಬಿಡ್ಬೇಕಂತ ಮನಸ್ಸು ಮಾಡ್ತಾನಂತಪ್ಪ. ನೋಡ್ರಿ 3ನೇ ದಿನಕ್ಕೆ ಬಿಡುವಂಗ ಏನೈತೆ ನೋಡಿ. ಪ್ರಸಾದ ಕೊಡ್ರಿ. ಇವತ್ತಿನಿಂದ ನಿನ್ನ ಮ್ಯಾಗ ಹಾಕಿ ಕುಡಿಯುವಂಗ, ಮತ್ತೆ 3ನೇ ದಿನಕ್ಕೆ ಕುಡಿಯಂಗ ನೀವು ಮಾಡಿದ್ರೆ ನಿನ್ನ ಪ್ರಸಾದ ನಿನ್ನ ಬೂದಿ ತುಂಬಿಡ್ಗೊಡ್ದ ನೀರು ಹಾಕೊಂಡು ಕುಡ್ತೀನಪ್ಪ, ನನಗೆ ಅದನ್ನ ಬಿಡಿಸ ಅನ್ನುವಂಗ ಬೂದಿ ಮುಟ್ಟ. ಅಜ್ಜಾರ ತಿಳ್ಕೊಂಡ್ರೆ ಎಲ್ಲ ಆದಾರ ಬಿಟ್ರಿ.
ಅಂದ್ರೆ ನಿಮ್ಮ ಮನಸ್ಸಿನಿಂದ ದೈವಕಾಯಲ್ಲಿ ಎಲ್ಲರಿಗೆ ಮುಟ್ಲಿ, ಎಲ್ಲರಿಗೆ ಇದಾಗಲಿ. ಬಿಟ್ಟು ಬಿಡ್ರಿ, ಏನ್ ದೊಡ್ಡದಲ್ಲ. ಈ ಡಿಪಾರ್ಟ್ಮೆಂಟ್ ಇಂದ ಅದೇನ ಬರೆಯೋದು ಬೇಕು. ಹೊಳ್ಳಿ ಈಗ ಯಾವ ತರದಿಂದ ನೀನು ನೌಕರಿ ಮಾಡ್ಕೊಂತ, ಪೊಲೀಸ್ ನೌಕರಿ ಮಾಡ್ಕೊಂತ, ಆಚರಣೆ ಮಾಡ್ಕೊಂತ ಬಂದಿ, ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದದಿಂದ ನೀ ಕುಡಿದು ಬಿಟ್ಟು ನೀನು ಪ್ರಕೃತಿ ಶುದ್ಧಾಗಿ ಹೊಳ್ಳಿ ಹೆಚ್ಚಿನ ಹುಟ್ಟಿಗೆ ಡ್ಯೂಟಿ ಮಾಡುವಂಗ ನಿನ್ ಮಾಡ್ಬೇಕ ಅನ್ನೋ ಹಂಗ ನಿನ್ನ ಮನಸ್ಸು ಇದ್ರ ನಾನು ಬೂದಿ ನಂಬಿ ಆ ತರ ಮಾಡೋದು ಯಾಕೆ ಆಗುದಿಲ್ಲ, ಆರಾಮ ಯಾಕೆ ಆಗುದಿಲ್ಲ ನಾನು ನೋಡ್ತೀನಿ. ಇದು ಕಟ್ಟಿ ಹೊಳ್ಳಿ ಮುಟ್ಟಬಾರ್ದನ್ನ ಕೈ ಬಿಟ್ಟು ಬಿಡ್ರಿ. ಬೇಕಾದಂಗ ಅಲ್ಲಿಗೆ ಎಳ್ಸಿದ್ರು ಜಗ್ಗಸ್ಪಾಡಿ ಅಂತ ಹೇಳ್ತಾರ ಅವ್ರು. ಇದು ಬೂದಿ ತುಂಬಿಕೊಂಡ ನೀರು ಹಾಕೋಬೇಕು, ಕುಡಿಬೇಕು. ಇಟ್ ಮಾಡುವುದರ ನೀಗತ್ತೆ ನಿಲ್ಪ, ಬಾಯ ಬರೋದು ನಾನು ಹೋದ್ರ ಕತ್ತೀನಿ. ಅಮಾಶಿ ಬಂದ ಆಶೀರ್ವಾದ ಕಾಯಿ ಓದ್ ಕಟ್ಕೋರಿ. ಅಲ್ಲಿ ಹೆಬ್ಬಳ್ಳಿ ಬರ್ತೀನಿ. ಅಮಾಶಿ ತಪ್ಪದ ಕರ್ಕೊಂಡು ಹತ್ತವ ಆತ್ರೆ ಎಲ್ಲ ಸುತ್ತ ಅವರು ಇಷ್ಟು ವಚನ ಕೊಟ್ರ ಅನ್ನೋ ಸುತ್ತ ಮಾಡ್ತಾರ. ಅದ್ರ ಬಗ್ಗೆ ಭಯ ಬಿಡ್ರಿ. ಕೊಡ್ರಿ ಪ್ರಸಾದ ಕೊಡ್ರಿ. ಈ ಪ್ರಸಾದ ಮಾತ್ರ ಬಿಡ್ಬೇಡ್ರಿ. ಇನ್ನೊಟ್ಟು ಹೋಗೋಮುಂದೆ ಇನ್ನೊಟ್ಟು ಪ್ರಸಾದ ಒಯ್ಯವ ಕೆಡಬಾರ್ದು. ನಂದು ಅದೇ ಹೆಸರ ನೀವು ಪಡ್ಕೊಳ್ಳೋದು ಬಿಡಬಾರ್ದು. ಬಂದ್ರೆ ಇಂತ ಕೆಲಸ ಆಗ್ಯಾವಂತ ನಮ್ಮ ಭಕ್ತರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ನೀವು ಮಾಡಿದ್ದೊಂದು ಹೇಳ್ರಿ. ಲಕ್ಕಲ್ ಕಟ್ಟಿಯಾರ ಬಂದಾರ ನೋಡಪ್ಪ. ಲಕ್ಲಕಟ್ಟಿ ನೋಡ್ರಿ ಭಕ್ತರ ನೋಡ್ಕೊಡ್ರಿ. ಎಂತೆಂತ ಪ್ರಶ್ನೆ ಬರ್ತಾವ ಇಲ್ಲಿ. ಎಲ್ಲಾದು ಸುದ್ದ ಮಾಡ್ತಾರ ಅವ್ರು. ಎಂಬೇಕೆಲ್ಲದು. ಹೇಳ್ರಿ. ಬರೇ ಕಾಲ ಇವು ಬರೀ ಕಾಲು ಹಿಡ್ದಾವಂತಪ್ಪ. ಹೇಳ್ರಿ. ಕಣ್ಣೆಲ್ಲ ಕತ್ಕತ್ಲಾಗತ್ರಿ. ಒಂದ್ ತೆಪ್ಪತ್ಲೆ ಒಂದ್ ಆರೋಗ್ಯ ಕಣ್ಣು ಕತ್ಲ. ಅದು ಏನೈತೆ ನೋಡ್ರಿ. ಎಲ್ಲ ನಿನಗೆ 3 ವರ್ಷ ನೋಡ್ರಿ ಸರ್. ಬರೀ ಎಷ್ಟ ಬರ್ತದೆ ಕೇಳ್ತಾರ. ಹೇಳ್ರಿ. 21 ದಿವಸ ಮೂಕ್ ನೀರು ಮಾಡು ಮಾಡ್ತೀರ. ಮೂಕ್ ನೀರಾದ ಪದ್ಧತಿ ಭಾಳ ಐತಿ. ಕಟ್ಟ ಕಾಳ ಬಂದ ಹೇಳ್ತಾರ. ಅದನ್ನ ಒಪ್ಕೋಬೇಕು. ಮಾಡ್ತೀವಿ. ಮೂಕ್ ನೀರು ಭಾಳ ಪದ್ಧತಿ ಐತಿ. ಅದು ಮಾತಾಡ್ದ ನೀರ್ ತರ್ಬೇಕು, ಮಾತಾಡ್ದ ಮಾಡ್ಬೇಕು ಹೇಳ್ತಾರ ಅವ್ರ ಅಜ್ಜಾರ. ಹೇಳ್ತಾರ. ಬೇಕಾದ್ ಬಂದ್ರೆ ನಾ ಮಾಡಿ ಗೆದೀತೀನಿ ಅನ್ನೋದೊಂದು ಅಜ್ಜ 21 ದಿವಸ ಕಂಟಿನ್ಯೂ ಆಗಿ ಕೊಡ್ರಿ. ಮಾಡ್ಬೇಕು. ಅಮಾಸಿ ನನ್ ದರ್ಗಾ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು, ಹೊಲಕ ಮನಿಗೆ ನನ್ ಬೂದಿ ನಂಬಕ್. ಅಂದ್ರ ನಿನಗೆ ಏನ್ ಕುಡಿಯತಿ? ಒಂದು ಹೆಣ್ಣ ಗಾಳಿ ಕುಡಿಯತಿ. ಶಕ ಇದ್ದಲ್ಲಿ ಇಂತಿಂತ ಪ್ರಶ್ನೆ ಹೇಳ್ತಿರ್ತಾರ ಅವರು. ಬಾಳ ಜನ ಆತ. ಬಟ್ ಮನ್ಯಾಗ ಒಬ್ರು ತೆಪ್ಪರ್ಲೆ ಒಬ್ರು ಸಮಸ್ಯೆ ಹಂಗ ಮನ್ಯಾಗ ಐತಿ. ನನಗೈತಿ. ಮನಿಗೂ ಕಾಯಿ ಓದ್ ಕಟ್ಬೇಕ, ಇಲ್ಲ ನೀಗಿನ ಕಾವು ಕಟ್ ಮಾಡಿಸ್ಕೋಬೇಕ. ಅದನ್ನ ಮಾಡಾಗಿದ್ದಾಗ ತಿಂತಲಿ ಕೆಲಸ. ಹಂಗಾಗಿ ನಾಗ ಇಲ್ಕಂತ ಅವ್ರು ಕೇಳೋದಿಲ್ಲ. ಅದು ಮನೆಯಂದು. ಅದಕ್ಕ ಇವತ್ತ 10,000 ಕಿಸೆದಾಗ ಮುಂಜಾನಿದ್ದು ಅಂದ್ರ ಸಂಜೆಗೆ ದೀಪ ಹೊತ್ತೊಳಗ 10 ರೂಪಾಯಿ ಉಳಿದಿಲ್ಲ. ಹಂಗಾಗಿ ಕೂಡ ದವಾಖಾನಿಗೆ ಮತ್ತೇನಿಲ್ಲ. ಅಲ್ಲಿ ಹೋದ್ರ ಅವ್ರೆಲ್ಲ ಚೆಕ್ ಮಾಡ್ತಾರ, ಏನಿಲ್ಲ ಅಂತ ಅವ್ರ ಪ್ರಸಾದ್ ಕೊಡಪ್ಪ. ಒಬ್ಬೊಬ್ಬಂದ ಒಂದೊಂದ್ ತಾಸಲ್ಲ ಹೇಳ್ರಿ. ಏನ್ ಹೇಳಿ ನಾಟ್ ನಂಬಿ ನಡ್ಕೋ ಅನ್ನ ಮಾಡ್ರಿ. ಬಟ್ ನಮಗೂ ಕೆಲಸ ಮಾಡ್ಬೇಕು. ನೀವು ಆರೋಗ್ಯ ಯಾವುದು ವಿಚಾರ ಮಾಡ್ಕೋಬೇಕು. ಕುಂದ್ರಿ. ಹೇಳ್ರಿ ಅದು ಮುಂದೆ. ಗದಿನ ಯಾರು ಹೊಸ್ತಾಗ ಬಂದಾರ ನೋಡಪ್ಪ. ಬರ್ರಿ ಲಾಟ್ ನೈತ್ ಬರ್ರಿ. ಪೊಲೀಸಿನು ಇವ್ರ ಅಣ್ಣ ರಮಣಿರೇ. ಹ್ಞೂನ್ರಿ. ತಮ್ಮನ. ನೋಡ್ರಿ ಇಂಥವೆಲ್ಲ ಅನ್ಬೇಕು ಅಂದ್ರೆ ಎಂಟದವ. ಈ ಮಗುಗ ಮಗ್ಗ ನೌಕರಿ. ಹೌದನಪ್ಪ. ಟ್ರೈ ಮಾಡಕತ್ತೀನಿ, ದೊಡ್ಡ ಡಿಗ್ರಿ ಓದಿನಿ, ಏನ್ ಮಾಡಿದ್ರು ನೌಕರಿದು ಆಗುವಲ್ದು, ಕಾಲ್ ಮ್ಯಾಗ ನಿಂದ್ರು ಅಂತ ಮಾಡ್ಬೇಕು. ಹೌದ್ರಾ? ಈ ಪ್ರಶ್ನೆ ಹೌದಾ? ಇವತ್ತಂತ ಏನ್ ಓದಾರ ಸಡಿ ಬಿಟ್ಕೊಂಬ
ಆಶೀರ್ವಾದ ಕಾಯಿ ಹುಯಿಯನ್ನು ಉದಿನ ಡಾಕ್ಯುಮೆಂಟ್ಸ್ ಫೈನಲ್ ಡಿಗ್ರಿ ಅವನ್ನ ಅಲ್ಲಿ ದರಗ ತರಬೇಕು. ಹೇಳ್ರಿ ಹಾಗೇನೆ ದಾರ ಕೊಟ್ಟು ಮುಂದೆ ಹೇಳ್ಯಾರ. ಈಗ ಗದ್ದಿಗೆ ಮೇಲೆ ಹೇಳ್ತಾರ ಆ ಥರ ಮಾಡ್ರಿ. ನಿಮ್ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬರ್ರಿ. ಅಮಾಸಿ ದಿವಸ ಅಲ್ಲಿ ದರಗಕ್ಕೆ ಬರ್ಬೇಕಲ್ಲ. ತಗೊಂಡಿ ಹೇಳ್ರಿ ಬೇರೆಯವರು ತಂದೆ ಮಗ ಬಂದಾರ ನೋಡು. ತಂದೆ ಮಗ ಮಗ ಮಾತು ಕೇಳೋರಲ್ಲಪ್ಪ. ನೋಡ್ರಿ ಮಾತು ಕೇಳೋ ಮಾಡಬೇಕು. ಅಭ್ಯಾಸ ಮಾಡಬೇಕು, ಶಾಲೆಗೆ ಹೋಗ್ಬೇಕು, ನೌಕರಿ. ಹೌದಲ್ರಿ ನಿಮ್ ಪ್ರಾಯ? ಹೌದಾಯ್ತು ಹೇಳ್ರಿ. ಹಾಗೇಲಿ ಅಜ್ಜ ಹುಡುಗ ಹೇಳ್ಯಾನ. ಹೇಳ್ಯಾನ ನಾನು ಕೇಳಿ ನೀಲೇ ಕುಂತ್ಕೊಂಡ ಅಮಾಸಿ ಹತ್ತನ ಆಶೀರ್ವಾದ ಕಾಯಿ ಹೊಲಕ ಮನಿಗೆ ತಂದು ಕಟ್ಟನ್ನ. ನನ್ನ ಬುದ್ಧಿ ನಂಬಣ್ಣ. ಅದನ್ನ ಆ ಹುಡುಗಿ ಪ್ರಶ್ನೆ ತಿಳಿಯಂತ ಕೈ ಬಿಡ. ಒಗಿಬೇಕದನ ಮಾತಾಡ್ರಿ. ಬಿಡ್ತೀನಂತ ಹೇಳಪ್ಪ ಅಂತ ನೀವು ಹೇಳ್ತೀರಪ್ಪ. ಈಗ ನಿಮ್ಮ ಒತ್ತಾಯಕ್ಕೆ ಬಿಡ್ತೀನಂತ ನಾವ ನಿನ್ನ ನಿನ್ನ ಒಳಗ ಆಗಿ ಹ್ಯಾಂಗ ಬಿಡಿಸು ಅಂತರ ಹಂಗ ಬಿಡಿಸು ಅದನ್ನ ಬಿಡಿಸು. ನಿಂದ ಈಗ ಹೆದರಿಕೆ ನೋಡ ಅಜ್ಜಿಗೆ ಹೆದರಿ ನಂಬಿ ನಡ್ಕೊಂಡ್ರಿ ಪಡ್ಕೊಂತೀರಿ. ಮೊದಲು ಜೀವನದ ಹೇಳ್ತಾರ ಅವರು. ಮತ್ತೆ ಇಲ್ಲಿಕ್ಕಂದ್ರೆ ನೀವು ಯಾವ ದಾರಿ ಕಾಣೋದಿಲ್ಲ. ದಾಂಡಿ ಹತ್ತು ಮತ್ತೆ ದಂಡೆಗೆ ಅಡ್ಡಾಡ್ದ ಸರಿ ಹಿಡ್ಕೊಂಡು ಅಮಾಸಿ ಹತ್ತು ಅಲ್ಲಿ ಬೆಳೆ ಬರ್ಬೇಕು. ಕೇಳ್ಕೊಡ್ರಿ ಅವ್ರು ವಾಣಿ ಕೇಳ್ಕೊಂಡು ಮುಂದೆ ಅದನ್ನ ಮಾತಾಡಿ ಹೇಳ್ರಿ. ಈ ತಿಮ್ಮಾಪುರದಾರ ಬಂದಾರ ನೋಡು. ಪ್ರಸಾದ ಕೊಡ್ರಿ ಅವ್ರಿಗೆ. ನೋಡ್ರಿ ಇವ್ರು ಬೆಲೆಯರು ಭಾಳ ಹೆಚ್ಚರಿಂದ ಆ ಹುಡುಗ ಹೇಳ್ರಿ ಹೇಳಿ ಅಲ್ಲಿ ಹಬ್ಬಳಿಗೆ ಬರ್ರಿ ಹೇಳ್ರಿ. ತುಂಬ ಬರ್ತಾರ ಮಾತಿಗೆ ಹೇಳ್ರಿ. ಹಳೆ ಅಮಾಸಿ ದರ್ಗಾ ಹತ್ತುವ ಅಲ್ಲಿ ಹಬ್ಬಳಿ ಬರ್ಬೇಕು. ಆಶೀರ್ವಾದ ಕಾಯಿ ಹೋಯಿ ಅದಕ್ಕ ಮನಿಗೆ ಕಾಯಿ ಹೋಯಿ ನನ್ನ ಬುದ್ಧಿ ನಂಬೋದು. ಬಾ ಅಂತ ಹೇಳಿ ನಾನು ನಿಮ್ಮನ್ನ ಮದ್ರಿನಿಲ್ಲ. ಈಗ ಬಂದ್ ಬಿಡೋಕ್ರಿ ಒಬ್ಬೊಬ್ಬರು ಒದರ್ಕೊಂತ ಬರೋದಿಲ್ಲ ಅವರು. ಅಮ್ಮನಿ ಹೇಳ್ರಿ ಅವ್ರ ಮನಿ ಒಳಗ ಹ್ಞೂ ಮತ್ತು ಹೊರಟ ಭೂಮಿ ಒಳಗ ಭೂಮಿ ಬೆಳೆಯೋದು. ಹ್ಞೂ ಅದ್ಲಂದು ಹೊಲ್ದಾಗ ಬೂರ್ಬೂಸಿ ಮನ್ಯಾಗ ಬೂರ್ಬೂಸಿ. ಹೌದನ್ರಿ ಅಜ್ಜಾರ್ ಹೇಳ್ತೀವಿ. ಈ ಉಸಿನ ಡಿಲಿವರಿ ಆದಂಗ್ ಸುಟ್ಟು ಹಂಗಾಗತ್ತಂತರ ಮನಿ. ಹೇಳ್ರಿ ಅಜ್ಜ ಮತ್ತೆ ಏನಿರ್ಬೇಕು ನಿಮ್ಗೆ ಗೊತ್ತಾಯ್ತ ಅದೇಂತ ಅಂತ ಹೇಳ್ರಿ ಅವ್ರಿಗೆ ಟೂರ್ ಮಾಡಿರೋದು ಅಂತ. ಅಲ್ವ ಪಿಶಾಚಿ ಟೈಮ್ದ ಒಳಗ ಅದು ಡಿಲಿವರಿ ಅದು ಕೂಸಿಗೆ ತಗೊಂಡು ಹೋಗು ಬದ್ಲಿ ಇವರು ಮನಿತಾಗ ಹಿಡಿದ. ನೋಡ್ರಿ ಏನು ನೀವು ಏನು ಸಂಶಯ ಪಡಿಬೇಡ್ರಪ್ಪ. ಅಮಾಸಿ ದಿವಸ ಹೊಲಕ್ಕೊಂದು ಮನಿಗೊಂದು ಆಶೀರ್ವಾದ ತಾಯಿ ಒಂದು ಹೊಲ್ದಾಗ ಹೋಗಿರಿ, ಒಂದು ಮನ್ಯಾಗ ಕಟ್ರಿ. ನಾನು ಬುದ್ಧಿ ನಂಬಿ ಅಮಾಸಿ ಹಚ್ಚು. ಈ ನಾಳೆ ಅಮಾಸಿ ಮಾಡ್ಕೊಂಡೆ ಅಂದ್ರ ಇದ ವರ್ಷ ಮುಂದಲ್ ಪೀಕ್ ಹೆಂಗ್ ಬರ್ತೈತಿ ಆಗ ಹೆಬ್ಬಳ್ಳಿ ಅದನರನ್ನು ಇಲ್ಲಪ್ಪ. ಅದನ್ನ ಮಾಡು. ಏನ ದೊಡ್ಡ ಸಮಸ್ಯೆ ಹೇಳಿಲ್ಲ ಅಜ್ಜ ಈಗ ಸತ್ಕೊಡ. ಕೊಡ ನಡ್ಕೋಬೇಕು. ಮೇನ್ ನಡ್ಕೊಂಡು ವಿಚಾರ ಮಾಡು. ಕೈ ಬಿಡ್ಬೇಡ್ರಿ. ನಡೀರಿ ಅವ್ರು ಹೇಳಿದ ತತ್ವ ಪಾಲನಾ ಮಾಡ್ಬೇಕು. ಅಮ್ಮನಿಗೆ ಹೇಳ್ರಿ
ಈ ಕೊಸಲಾಪುರದ ಹುಡುಗ ಬಂದ ಮನಿ ಹಾಕಿಸ್ಬೇಕಂತ ಮಾಡಿ ಹೌದೇನ್ರಿ ಪ್ರಶ್ನೆ ಅಂತ ಪ್ರಶ್ನೆ ಹೊಳ್ಳಿ ಆ ಕೊಸಲಾಪುರದಾಗ ಇವನ್ನ ಒಂದ್ ಕುದುರೆ ತಗೋಬೇಕಂತ ಮನಸ್ಸು ಮಾಡೈತಿ ದೇವ್ರು. ಈಗ 2 ವರ್ಷ ಆಯ್ತು ಶಕ ಹಾಕೈತಿ. ಹೌದನ್ರಿ ಹೌದಂತ್ರಿ ಬಾಳ ಅಮಾಸಿ ಬಾ ಅನ್ನ ಹ್ಞೂನ್ರಿ ಆಗ ಬೇಕಂದ್ರ ಆಶೀರ್ವಾದ ಮಾಡ್ತೀನಿ. ಏನ ದೇವ್ರು ಬೇಕು ನಾ ಸೇವೆ ಮಾಡ್ತೀನಂದ್ರ ಒಳ್ಳೆ ಅಂದ್ರ ಅದನ್ನ ಹಿಂದಕ್ಕೆ ಸರಿಸ್ತೇನೆ. ಮಾಡ್ತೀರಾ ನಾಳೆ ಅಮಾಸಿ ಬಾರಪ್ಪ ಬರ್ರಿ ಅಲ್ಲಿ ಆಶೀರ್ವಾದ ಮಾಡ್ತೀನಿ. ಬೆಳಿಗ್ಗೆ ಆ ಥರ ಸೇವೆ ಮಾಡ್ಕೊಂತ ಹೋಗು. ಮನಿ ಹಾಕಿಸ್ಬೇಕಾದ್ರೆ ಅಮಾಸಿ ಮರುದಿವ್ಸ ಪಾಡ್ಯ ದಿವ್ಸ ಪೂಜೆ ಮಾಡ್ಬೇಕು. ಮುಂದಲ 20 ಹಬ್ಬ ಬಕ್ರೀದ್ ಅನ್ನೋರೊಳಗ ಅದು ಮನಿ ಮುಗಿಬೇಕನ್ನೋ ಆಸೆ ಇದ್ರ ನಾ ಹೇಳಿದ ಟೈಮ್ಕ ಪೂಜೆ ಮಾಡ್ಬೇಕು. ಅಂದ್ರೆ ಅದಕ್ಕೆ ಆಶೀರ್ವಾದ ಮಾಡ್ತೀನಿ. ಮಾಡ್ತೀರಾ ಅಜ್ಜಾರ ಏನ್ ಪಾಲನೆ ಆಗ್ಯಾರ ಆ ತಕ್ಕ ಮಾಡ್ತೀನಿ ಅಂದ್ರೆ ಅವ್ರ ಹೊಳ್ಳಿ ಇನ್ನೂ ಒಂದು ಆಸ್ತಿದ್ ಒಂದು ಅಂದೀನಿ. ಆ ಆಸ್ತಿದ್ ಉತ್ತಾರ ತಗೊಂಡು ನಾಳೆ ಅಮಾಸಿ ಬರ್ಬೇಕು. ಅಲ್ಲಿ ಹಬ್ಬಳಿ ಬರ್ರಿ ಉತ್ತಾರ ತೊಗೊಂಬರ್ರಿ ಅದನ್ನ ಕೊಡ್ರಿ. ತಗೋ ಪ್ರಸಾದ್ ತಗೋ ಹೇಳ್ರಿ 2 ಸಲ ಆತು ನಾ ಬರಕತ್ತಿ. ಅಜ್ಜ ನನ್ನ ಕರೆಯವಲ್ಲ ಅಂತ ಕೇಳ್ತೈತೆ ಆ ಹುಡುಗ ಟವೇಲ್ ಸುತ್ತ ನೋಡು. ಬಾರಪ್ಪ ಹೌದನ ಅಲ್ಲಿ ಅಂದದ್ದೆ ಮನುಷ್ಯನ ಮಾಡಿದ್ದು ಹೌದಾ ಹೌದಂತ ಅಮಾಸಿ 10 ಅದೇ ಹಬ್ಬಳಿ ಬರ್ಬೇಕು. ಆ ಅಮಾಸಿ 10 ಆಶೀರ್ವಾದ ಕಾಯಿ ತಗೋ. ನನ್ನ ಬೂದಿ ನಂಬು. ನಿನಗೆ ಏನೇನು ಆಗ್ಬೇಕು ನನ್ನ ಬೂದಿ ನಂಬಿ ದುಡ್ಕೋಕತ್ತಿದ್ರೆ ನಾನು ನಿನಗೆ ಆಶೀರ್ವಾದ ಮಾಡಿ ತಡ್ಕೋ ಕೊಡು ಪ್ರಸಾದ. ಅಲ್ಲಿ ದೇವ್ರ ಮನೆ ಅಲ್ಲಿ ಅಮಾಸಿ ದಿವಸ ನಾ ಹೇಳ್ತೀನಿ ಇರುವುದು ಬಿಡುದು. ಅಲ್ಲಿ ಹೇಳ್ತಾರೆ ಎಲ್ಲಾ ಊರು ಸುತ್ತಾರದ ಕುದುರೆ ಕೂಡ್ತಾವ. ಗುದ್ಲಿ ಹಾಕುವ ಅಮಾಸಿ ಅವತ್ತ ಆಶೀರ್ವಾದ ಮಾಡವ್ ನಾನು. ಅವತ್ತ ನಾನು ಹೊರ ಅಂದ್ರು ಹೊರಬೇಕು, ಯಾರು ಬಿಡ್ಬೇಕು. ಹಂಗೆ ಇರ್ತೈತೆ ಅವ್ರದ್ದು ಅಲ್ಲಿ ನಾಳೆ ನೋಡಿ ಬಂದ್ರು ಆ ಟವೆಲ್ ನೋಡಿ ಒಬ್ಬನ್ ಬಾಣಪ್ಪ. ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾವಲಿ ಕಡೆ ಫೈನಲ್ ಕಡೆ ಮೆಟ್ಲ ಕಡೆ ದೇವ್ರ ಅಂತ ನಾ ಮುಂದೆ ಉತ್ತಾಸ್ತೀನಿ. ಮತ್ ನಾವು ಇನ್ನೂ ಅಡ್ಡಾಡ್ಕೊಂತ ಹೋಗ್ತೀನಂದ್ರೆ ಬೋಲ್ ಮಿಕ್ಕಿನ ತೊಗೊಂಬರ್ರಿ. ಇದ ನೆಂಬುದು ನೀವು ಲಾಸ್ಟ್ ಮಟ್ಟ ಅದನ್ನ ಹೇಳ್ತಾನ ಆಚೆಗೆ ತಿರಗ ನಮ್ಮನೇಲಿ ಹೇಳ್ರಿ ಯಾವುದೋ ಗುಡಿ ಗುಂಡಾರ ದೇವ್ರಿಗೆ ಬಾದ್ರು ಆ ದೇವ್ರ ಜಾಡ್ಸಿ ಓದುವಂಗ ಆ ಪರಿ ರೌಸ್ ಬರ್ತೈತ ಹೆಣ್ಮಗಳು. ಮನಿ ಒಳಗ ಹಗಲಿ ರಾತ್ರಿ ಚಟ್ ಪಟ್ ಏನಾಗಿತ್ತು ನೋಡಿ ಅದನ್ನ ಏನಾಗಿಲ್ಲ. ನಿನ್ನ ಮನ್ಯಾಗ ಕುಂತಿತ್ತ ಬ್ರಹ್ಮ ಪಿಸಾಸಿ ಅದ ಸೇಮ್ ಐತಿ ನೋಡಿ. ಈಗ ಅದನ್ನ ನೀವು ಅಜ್ಜನ ಒಯ್ಬೇಕು ಕರ್ಕೊಂಡ ಮನೆ ಎಲ್ಲ ಹೇಳಿ ಬರ್ತಾನವ. ಈಗ ಬಂದಿಂದ ಬಡ ತಗೊಳ್ರಿ ಅವನು ಹೊಸ್ತಾಗ ಬಂದೇನಪ್ಪ. ನೋಡ್ರಿ
ಒಬ್ಬೊಬ್ಬ ಕೂಡ ಸರಿ ಏನ್ ಹೇಳ್ತಾರೆ ವರ್ಷ ತೋ ಏನ ಕಾಯ ಮಾಸಿ ಅಲ್ಲಿ ಬರ್ರಿ ಕನಕ ಹತ್ತ ನನಗೆ ಆಯ್ತು ನಂಗೆ ಇಲ್ಲ ಚಟಿನ ಅಲ್ಲಿ ಏನು ಹೇಳುದು ಹೇಳ್ತೀನಿ ಆಶೀರ್ವಾದ ಕಾಯಿ ಹೋಯ್ರಿ ನನ್ನ ಬೂದಿ ನಂಬಿ ಮಾಡ್ಕೋರಿ ಅಮಾಸಿ ಬರ್ರಿ ಅಷ್ಟು ಮಾಡ್ರಿ